ಇನ್ನು ತವರು ಕ್ಷೇತ್ರದಲ್ಲಿಂದು ಸಿಎಂ ಸಿದ್ದರಾಮಯ್ಯ ಘರ್ಜನೆ ಜೋರಾಗಿತ್ತು. ತವರು ಕ್ಷೇತ್ರ ಮೈಸೂರು. ವಿಪಕ್ಷಗಳ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ರು. ನಾನು ಶ್ರೀಮಂತನಲ್ಲ ಅಂತ ಹೇಳ್ತಾನೆ ದೋಸ್ತಿ ಪಾಳ್ಯಕ್ಕೆ ಕೊಟ್ಟ ಡಿಚ್ಚಿ ಇದೆಯಲ್ಲ, ಅದು ಟಗರು ಡಿಚ್ಚಿ ಥರ ಇತ್ತು. ಯಾವ ರೀತಿ ದೋಸ್ತಿ ಪಾಳ್ಯದ ವಿರುದ್ಧ ಮಾತಾಡಿದರು ಸಿದ್ದರಾಮಯ್ಯ ಇವತ್ತು ಮೈಸೂರಲ್ಲಿ ಕೇಳೋಣವಾ ಬನ್ನಿ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡಲು ಇಲ್ಲ. ಬಿಳಿ ಪಂಚೆ, ಸಾದಾ ಜುಬ್ಬ. ಕರುನಾಡ ಸಿಎಂ ಸಿದ್ದರಾಮಯ್ಯ ಸಖತ್ ಸಿಂಪಲ್. ಜಾಸ್ತಿ ಆಡಂಬರ ಇಲ್ಲ, ಐಷಾರಾಮಿ ಜೀವನ ಅಲ್ಲ. ಸಿದ್ದರಾಮಯ್ಯ ಫುಲ್ ಸಿಂಪಲ್ ರಾಮಯ್ಯ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ 2 ಬಾರಿ ರಾಜ್ಯದ ಚುಕ್ಕಾಣಿ ಹಿಡಿದಿರೋ ಅಹಿಂದ ರಾಮಯ್ಯ ಸಾಲ ಮಾಡ್ಕೊಂಡಿದ್ರಂತೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಹೌದು ಕಣ್ರಿ, ಮೈಸೂರಿನಲ್ಲಿ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ವೈಯಕ್ತಿಕ ಬದುಕಿನ ಚಿತ್ರಣವನ್ನ ಬಿಚ್ಚಿಟ್ರು. ತಾವೆಷ್ಟು ಸಿಂಪಲ್ ಅಂತ ತೆರೆಯಾಗಿ ಜನರ ಮುಂದೆ ಬಿಚ್ಚಿಟ್ರು. ಸಾಲ ತೀರಿಸಲು ಮನೆಯನ್ನೇ ಮಾರಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ. ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಮೈಸೂರಿನಲ್ಲಿ ಮನೆ ಇರ್ಲಿಲ್ಲ, ಈಗ ಕಟ್ತಿದ್ದೇನೆ. ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರ್ಲಿಲ್ಲ. ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. ಒಂದು ಸೈಟ್ ತೋರಿಸ್ಲಿ ನೋಡೋಣ. ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸ್ಲಿ ನೋಡೋಣ. ನಾನು ಮೈಸೂರು ನಗರದಲ್ಲಿ ಸುಮಾರು 45 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ವಕೀಲನಾಗಿದ್ದೆ. ತೋರಿಸ್ಲಿ ನೋಡೋಣ. ನನಗೆ ಆಸ್ತಿ ಮಾಡುವ ವ್ಯಾಮೋಹ ಇಲ್ಲ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಪತ್ನಿ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಮ್ಮದು ಶ್ರೀಮಂತ ಕುಟುಂಬ ಅಲ್ಲ. ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ, ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ. ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ. ಹೀಗೆ ನಾನು ಶ್ರೀಮಂತ ಅಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕಟ್ಟಿರುವ ಭರ್ಜರಿ ಬಂಗ್ಲೆ ಹೇಗಿದೆ ನೀವೇ ನೋಡಿ. ವಿನೋದ್ ಪಡ್ವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆಗಲ್ಲ, ಸಿದ್ದರಾಮಯ್ಯ ಅದಕ್ಕೆ ಅಂಕಿತ ಹಾಕಬೇಕು. ಬ್ರ್ಯಾಂಡ್ ಬೆಂಗಳೂರಿಗೆ ಕೇಳ್ತಾ ಇದ್ದಾಗೆ ಅಂಕಿತ ಹಾಕಿದ್ರು. ಹಾಗಾಗಿ ಒಂದಂತೂ ಭಾಳ ಸ್ಪಷ್ಟ ಆಗ್ತಾ ಇದೆ, ಇವರಿಬ್ಬರ ನಡುವಿನ ಕಾಂಬಿನೇಷನ್ ಅಥವಾ ಇವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಬಹುಶಃ ಬೇರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾವು ಭಾಳ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನು ಇಬ್ಬರು ಕೂಡ ತೋರಿಸ್ಕೊಟ್ಟಿದ್ದಾರೆ. ನಾನು ನಿನಗಿದ್ದರೆ ನೀ ನನಗೆ ಅನ್ನೋದು ಪ್ರೂವ್ ಆಗಿದೆ. ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅಂದ್ಬಿಟ್ಟು ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು. 50 ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು ಡಿಕೆಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯನವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಟಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.